2024 ಲೋಕಸಭಾ ಚುನಾವಣೆಯನ್ನು ಕುರಿತು ಮೊನ್ನೆ ತಾನೇ ಹೊರಬಂದಂತಹ ABP ನ್ಯೂಸ್ ಸಿ ವೋಟರ್ಸ್ ಟೈಮ್ಸ್ ನೌ ಸಮೀಕ್ಷೆಯ ನಂತರ ಇದೀಗ ಮತ್ತೆರಡು ಸಂಸ್ಥೆಗಳು ತನ್ನ ಸಮೀಕ್ಷಾ ವರದಿಯನ್ನು ಬಹಿರಂಗಗೊಳಿಸಿವೆ. ಇಂಡಿಯಾ TV ಹಾಗೂ CNX ಸಂಸ್ಥೆ ನಡೆಸಿರತಕ್ಕಂಥ ಸಂಸ್ಥೆಯಲ್ಲಿ ಕಳೆದ ABP ನ್ಯೂಸ್ ಹಾಗೂ ಟೈಮ್ಸ್ ನೌ ಕೊಟ್ಟಿದ್ದಂತಹ ವರದಿಗಿಂತ ವಿಭಿನ್ನವಾದ ವರದಿಯನ್ನು ಈ ಸಂಸ್ಥೆಗಳು ಇದೀಗ ನೀಡಿವೆ. ಹಾಗಾದರೆ ಈ ಸಂಸ್ಥೆ ನೀಡಿರ್ತಕ್ಕಂಥ ವರದಿಯಲ್ಲಿ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ, BJP ಕೇವಲ ಒಂದು ಪಕ್ಷವಾಗಿ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಪ್ರಥಮವಾಗಿ 48 ಲೋಕಸಭಾ ಕ್ಷೇತ್ರಗಳಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ BJP ನೇತೃತ್ವದ NDA ಕೂಟಕ್ಕೆ 24 ಸ್ಥಾನಗಳು, ಅದೇ ರೀತಿ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟಕ್ಕೆ 24 ಸ್ಥಾನಗಳು ಲಭಿಸುತ್ತವೆ ಅಂತ ಈ ಒಂದು ಸಂಸ್ಥೆ ವರದಿಯನ್ನು ಮಾಡಿದೆ. ಇಲ್ಲಿ 2019 ಚುನಾವಣೆಗಿಂತ ಈ ಬಾರಿ ವಿಭಿನ್ನವಾದ ಒಂದು ಮೈತ್ರಿ ಏರ್ಪಟ್ಟಿದೆ. ಅದೇ ರೀತಿ ಈ ಬಾರಿ ಕರ್ನಾಟಕದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕೇವಲ 7 ಸ್ಥಾನಗಳಿಗೆ ತೃಪ್ತಿ ಪಟ್ಕೊಳ್ಳುತ್ತೆ ಅಂತ ಒಂದು ವರದಿಯನ್ನು ನೀಡಿದೆ. ಅದೇ ರೀತಿ 25 ಸ್ಥಾನಗಳನ್ನು ಕಳೆದ ಬಾರಿ ಗೆದ್ದಂತಹ BJP ಈ ಬಾರಿ ಮತ್ತು 20 ಸ್ಥಾನಗಳನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೆ ಅಂತಕ್ಕಂಥ ಒಂದು ವರದಿ ಬಂದಿದೆ. JDSಗೆ ಕರ್ನಾಟಕದಲ್ಲಿ 1 ಸ್ಥಾನ ಲಭ್ಯವಾಗಲಿದೆ. ಅದೇ ರೀತಿ ಕೇರಳದಲ್ಲಿ UDFಗೆ 6 ಸ್ಥಾನಗಳು, LDFಗೆ 14 ಸ್ಥಾನಗಳು ಲಭ್ಯವಾಗ್ತವೆ. ಇಲ್ಲಿ ಕಾಂಗ್ರೆಸ್ ಹಾಗೂ BJP ಶೂನ್ಯ ಸಾಧನೆಯನ್ನು ಮಾಡುತ್ತೆ ಅಂತ ಈ ಒಂದು ಸಂಸ್ಥೆಗಳು ತನ್ನ ವರದಿಯನ್ನು ನೀಡಿದವೆ. ಇಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಅತ್ಯಂತ ಕಳಪೆ ಸಾಧನೆಯನ್ನು ಮಾಡೋ ಒಂದು ಸಂಭವವಿದೆ ಅಂತ ಈ ಎರಡು CNX ಹಾಗೂ ಇಂಡಿಯಾ TV ಸಂಸ್ಥೆ ವರದಿಯನ್ನು ನೀಡಿದೆ. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ BJP ಕಳೆದ ಬಾರಿಗಿಂತ ಕಳಪೆ ಸಾಧನೆಯನ್ನು ಮಾಡಿ 12 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳುತ್ತೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಅದೇ ರೀತಿ ಮಮತಾ ಬ್ಯಾನರ್ಜಿ ನೇತೃತ್ವದ TMC 29 ಸ್ಥಾನಗಳು ಹಾಗೂ ಕಾಂಗ್ರೆಸ್ ಕೇವಲ 1 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಈ TMC ಅತ್ಯಂತ ಉತ್ತಮವಾದ ಸಾಧನೆಯನ್ನು ಕಳೆದ ಬಾರಿಗಿಂತ ಈ ಬಾರಿ ಮಾಡುತ್ತೆ ಅಂತಕ್ಕಂಥ ವರದಿ ಬಂದಿದೆ. ಅದೇ ರೀತಿ ಒಡಿಸ್ಸಾದಲ್ಲಿ BJP 8, BJD 13. ಇಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಯಾವುದೇ ಒಂದು ಸ್ಥಾನ ಲಭ್ಯವಾಗಲ್ಲ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಈ BJD ಇವತ್ತಿನವರೆಗೂ ಕೂಡ ಯಾವುದೇ ಒಂದು ಮೈತ್ರಿಕೂಟದ ಜೊತೆಗೆ ಗುರುತಿಸ್ಕೊಂಡಿಲ್ಲ. ಅದೇ ರೀತಿ ಮುಂದಿನ ಒಂದು ರಾಜ್ಯ ಜಾರ್ಖಂಡಲ್ಲಿ BJP 12 ಸ್ಥಾನಗಳನ್ನು ಪಡೆಯಲಿದೆ. ಅದೇ ರೀತಿ JMM 1 ಸ್ಥಾನ ಹಾಗೂ ಇತರರಿಗೆ 1 ಸ್ಥಾನ ಇತರರ ಪಾಲಾಗಲಿದೆ ಅಂತಕ್ಕಂಥ ವರದಿ ಈ ಒಂದು ಸಂಸ್ಥೆಯಿಂದ ಹೊರಬಿದ್ದಿದೆ. ಅದೇ ರೀತಿ ಮುಂದಿನ ರಾಜ್ಯ ಹರಿಯಾಣದಲ್ಲೂ ಕೂಡ BJP ಉತ್ತಮ ಸಾಧನೆಯನ್ನು ಮಾಡೋದ್ರ ಮೂಲಕ 8 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. ಇಲ್ಲಿ ಕಾಂಗ್ರೆಸ್ ಕೇವಲ 2 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿದೆ. ಅದೇ ರೀತಿ ಮುಂದಿನ ರಾಜ್ಯ ಹರಿಯಾಣವು ಕೂಡ ಗುಜರಾತ್ನ 26 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ BJP ಮತ್ತೊಮ್ಮೆ ಭರ್ಜರಿ ಜಯಭೇರಿಯನ್ನು ಬಾರಿಸೋದ್ರ ಮೂಲಕ ಕಳೆದ 2 ಚುನಾವಣೆಗಳಂತೆಯೇ ಈ ಬಾರಿಯೂ ಕೂಡ ಕ್ಲೀನ್ ಸ್ವೀಪನ್ನು ಮಾಡುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆಗಳು ನೀಡಿದ್ದಾವೆ. ಅದೇ ರೀತಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಲೋಕಸಭಾ ಸ್ಥಾನವನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶದಲ್ಲಿ BJP ಈ ಬಾರಿ 73 ಸ್ಥಾನಗಳನ್ನು ಪಡೆಯಲಿದೆ. ಅದೇ ರೀತಿ INDA ಮೈತ್ರಿಕೂಟ 7 ಸ್ಥಾನಗಳಿಗಷ್ಟೇ ತೃಪ್ತಿ ಪಟ್ಟುಕೊಳ್ಳುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ನೀಡಲಾಗಿದೆ. ಇಲ್ಲಿ BJP ಕಳೆದ ಬಾರಿಗಿಂತ ಸ್ವಲ್ಪ ಕಡಿಮೆ ಸ್ಥಾನಗಳನ್ನು ಪಡೆದುಕೊಂಡ್ರೂ ಸಹ ತೀರಾ ಕಳಪೆಯ ಸಾಧನೆಯನ್ನೇನು ಮಾಡೋದಿಲ್ಲ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಯಾವುದೇ ರೀತಿಯ ಒಂದು ಅನುಕೂಲ ಆಗಲ್ಲ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಬಂಧುಗಳೇ. ಅದೇ ರೀತಿ ಮುಂದಿನ ರಾಜ್ಯ ಬಿಹಾರ. ಸುಮಾರು 40 ಲೋಕಸಭಾ ಕ್ಷೇತ್ರಗಳಿರ್ತಕ್ಕಂಥ ಬಿಹಾರದಲ್ಲಿ ಏನು ABP ನ್ಯೂಸ್ ಸಿ ವೋಟರ್ಸ್ ಕೊಟ್ಟಂಥ ಒಂದು ವರದಿಗಿಂತ ವಿಭಿನ್ನವಾದ ವರದಿಯನ್ನು ಇಲ್ಲಿ ಈ ಸಂಸ್ಥೆ ನೀಡಿದೆ. BJP 24 ಸ್ಥಾನಗಳನ್ನು BJP ಮೈತ್ರಿಕೂಟ ಪಡೆದುಕೊಳ್ಳಿದೆ. ಅದೇ ರೀತಿ RJD, JDU ಹಾಗೂ ಕಾಂಗ್ರೆಸ್ ಸೇರಿದಂತಹ ಇಂಡಿಯಾ ಮೈತ್ರಿಕೂಟ ಕೇವಲ 16 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಈ ಒಂದು ಸರ್ವೆ ಸಂಸ್ಥೆ ಹೊರಹಾಕಿದೆ. ಅದೇ ರೀತಿ ತಮಿಳುನಾಡಿನಲ್ಲಿ NDA ಮೈತ್ರಿಕೂಟ 8 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. ಅದೇ ರೀತಿ ಇಂಡಿ ಮೈತ್ರಿಕೂಟ 26 ಸ್ಥಾನಗಳನ್ನು ಪಡೆಯೋದ್ರ ಮೂಲಕ
ಅತ್ಯಂತ ಉತ್ತಮವಾದ ಸಾಧನೆಯನ್ನು ತಮಿಳುನಾಡಿನಲ್ಲಿ ಮಾಡಲಿದೆ ಅಂತಕ್ಕಂಥ ಒಂದು ವರದಿಯನ್ನು ನೀಡಲಾಗಿದೆ. ತಮಿಳುನಾಡಿನಲ್ಲಿ BJP ಯಾವುದೇ ಒಂದು ಸ್ಥಾನವನ್ನು ಪಡೆಯೋದಿಲ್ಲ. ಆದರೆ ಅದರ ಮೈತ್ರಿಕೂಟ AIADMK 8 ಸ್ಥಾನಗಳನ್ನು ಪಡೆಯೋದ್ರ ಮೂಲಕ NDAಗೆ ಸ್ವಲ್ಪ ನಿಟ್ಟುಸಿರನ್ನು ಬಿಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಅದೇ ರೀತಿ ರಾಜಸ್ಥಾನದ ಒಂದು 25 ಸ್ಥಾನಗಳ ಪೈಕಿ BJP 21 ಸ್ಥಾನಗಳನ್ನು, ಅದೇ ರೀತಿ ಇಂಡಿ ಮೈತ್ರಿಕೂಟ 4 ಸ್ಥಾನಗಳನ್ನು ಪಡೆಯೋದ್ರ ಮೂಲಕ ಇಲ್ಲೂ ಕೂಡ BJP ಅತ್ಯಂತ ಉತ್ತಮ ಸಾಧನೆಯನ್ನು ಮಾಡುತ್ತೆ ಅಂತಕ್ಕಂಥ ಒಂದು ವರದಿ ಈ ಒಂದು ಸಂಸ್ಥೆಯಿಂದ ದೊರಕಿದೆ. ಇಡೀ ರಾಷ್ಟ್ರದಲ್ಲೇ ವಿಭಿನ್ನವಾದ ಒಂದು ರಿಸಲ್ಟ್ ಬರ್ತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ. ಇಲ್ಲಿ NDA ಮೈತ್ರಿಕೂಟಕ್ಕೂ 1 ಸ್ಥಾನ ಬರೋದಿಲ್ಲ, ಅದೇ ರೀತಿ ಇಂಡಿ ಮೈತ್ರಿಕೂಟಕ್ಕೂ 1 ಸ್ಥಾನ ಬರೋದಿಲ್ಲ. ಜಗನ್ ಹಾಗೂ ಚಂದ್ರಬಾಬು ನಾಯ್ಡು ನೇತೃತ್ವದ 2 ಪಕ್ಷಗಳು 25 ಸ್ಥಾನಗಳಲ್ಲಿ ಗೆಲ್ಲೋದ್ರ ಮೂಲಕ ಇತರಿಗೆ 25 ಸ್ಥಾನಗಳು ಆಂಧ್ರದಲ್ಲಿ ಲಭ್ಯವಾಗುತ್ತೆ ಅಂತಕ್ಕಂಥ ವರದಿ ನೀಡಲಾಗಿದೆ. ಜಗನ್ ನೇತೃತ್ವದ YSRCP ಹಾಗೂ ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗುದೇಶಂ ಪಾರ್ಟಿ. ತೆಲಂಗಾಣದಲ್ಲೂ ಕೂಡ BJP 6 ಸ್ಥಾನಗಳನ್ನು ಪಡೆದರೆ ಕಾಂಗ್ರೆಸ್ ಕೇವಲ 2 ಸ್ಥಾನಗಳಿಗೆ ತೃಪ್ತಿ ಪಡುತ್ತೆ ಅಂತಕ್ಕಂಥ ವರದಿಯನ್ನು ನೀಡಲಾಗಿದೆ. ಇತರೆ ಅಂದರೆ ಚಂದ್ರಶೇಖರ್ ರಾವ್ ನೇತೃತ್ವದ BRS ಪಕ್ಷ 9 ಸ್ಥಾನಗಳನ್ನು ಪಡೆಯುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಇದೀಗ ನೀಡಿದೆ. ಅದೇ ರೀತಿ ಸ್ನೇಹಿತರೆ, ಮುಂದಿನ ರಾಜ್ಯ ತೆಲಂಗಾಣದಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅಸ್ಸಾಂನಲ್ಲಿ NDA ಮೈತ್ರಿಕೂಟ 12 ಸ್ಥಾನಗಳನ್ನು ಪಡೆದುಕೊಂಡ್ರೆ ಇಂಡಿ ಮೈತ್ರಿಕೂಟ ಕೇವಲ 1 ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಳುತ್ತೆ ಅಂತ ತಿಳಿಸಲಾಗಿದೆ. ಅದೇ ರೀತಿ ಇತರರಿಗೆ 1 ಸ್ಥಾನ ಅಸ್ಸಾಂನಲ್ಲಿ ಹೋಗಲಿದೆ. ಅಸ್ಸಾಂನ ಒಟ್ಟು ಸ್ಥಾನಗಳು 14, ಇದರಲ್ಲಿ NDA 12. ದೇಶದ ರಾಜಧಾನಿ ದೆಹಲಿಯಲ್ಲಿ ಕಳೆದ 2 ಚುನಾವಣೆಗಳಲ್ಲಿ 7ಕ್ಕೆ7 BJP ಗೆದ್ದಂಥ ಸ್ಥಾನಗಳಲ್ಲಿ ಈ ಬಾರಿ 2 ಸ್ಥಾನಗಳನ್ನು ಕಳೆದುಕೊಂಡು BJP 5 ಸ್ಥಾನಗಳಿಗೆ ತೃಪ್ತಿ ಪಟ್ಕೊಳ್ಳುತ್ತೆ. ಆಮ್ ಆದ್ಮಿ ಪಾರ್ಟಿ 2 ಸ್ಥಾನಗಳನ್ನು ಈ ಬಾರಿ ಗೆಲ್ಲೋ ಸಾಧ್ಯತೆ ಇದೆ ಅಂತಕ್ಕಂಥ ವರದಿ ಈ ಒಂದು ಸಂಸ್ಥೆಗಳಿಂದ ಹೊರಬಿದ್ದಿದೆ. ಕಳೆದ 2 ಚುನಾವಣೆಗಳಲ್ಲಿ ಅದೇ ರೀತಿ ಛತ್ತೀಸ್ಗಢದಲ್ಲಿ NDA 7 ಸ್ಥಾನಗಳನ್ನು ಪಡೆದುಕೊಂಡ್ರೆ ಇಂಡಿ ಮೈತ್ರಿಕೂಟ 4 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥ ವರದಿ ಇದೀಗ ಬಹಿರಂಗಗೊಂಡಿದೆ. ಛತ್ತೀಸ್ಗಢದಲ್ಲಿ ಇತ್ತೀಚೆಗೆ BJP ವಿಧಾನಸಭೆಯಲ್ಲಿ ಅಧಿಕಾರಕ್ಕೆ ಬಂದಿದೆ. ಕಾದು ನೋಡಬೇಕು ಇದರಲ್ಲಿ ಏನಾದರೂ ಬದಲಾವಣೆ ಆಗ್ಬೋದೇನೋ. ಇನ್ನು ಉತ್ತರಾಖಂಡ್ನಲ್ಲಿ NDA 5 ಸ್ಥಾನಗಳನ್ನು ಪಡೆದರೆ ಇಲ್ಲಿ ಇಂಡಿ ಮೈತ್ರಿಕೂಟ ಯಾವುದೇ ಒಂದು ಸ್ಥಾನವನ್ನು ಪಡೆಯೋದಿಲ್ಲ. ಉತ್ತರಾಖಂಡ್ NDAಗೆ ಕ್ಲೀನ್ ಸ್ವೀಪ್ ಆಗುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ನೀಡಲಾಗಿದೆ. ಅದೇ ರೀತಿ ಜಮ್ಮು ಮತ್ತು ಕಾಶ್ಮೀರದ ಒಟ್ಟು 6 ಸ್ಥಾನಗಳಲ್ಲಿ NDA 3 ಸ್ಥಾನಗಳನ್ನು ಪಡೆದುಕೊಂಡ್ರೆ ಇಂಡಿ ಮೈತ್ರಿಕೂಟ 2 ಸ್ಥಾನಗಳು ಹಾಗೂ ಇತರೆ 1 ಸ್ಥಾನವನ್ನು ಪಡೆಯುತ್ತೆ ಅಂತಕ್ಕಂಥ ವರದಿಯನ್ನು ನೀಡಲಾಗಿದೆ. ದಯವಿಟ್ಟು ಟೈಪಿಂಗಲ್ಲಿ ತಪ್ಪಾಗಿದೆ, ಕ್ಷಮಿಸಬೇಕು. ಒಟ್ಟು 6 ಸ್ಥಾನಗಳು ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥವು. NDAಗೆ 3, ಇಂಡಿ ಮೈತ್ರಿಕೂಟಕ್ಕೆ 2, ಇತರೆ 1. ಅದೇ ರೀತಿ ಹಿಮಾಚಲ ಪ್ರದೇಶದಲ್ಲಿ NDA 3 ಸ್ಥಾನಗಳನ್ನು ಪಡೆದುಕೊಂಡ್ರೆ ಇಂಡಿ ಮೈತ್ರಿಕೂಟ ಕೇವಲ 1 ಸ್ಥಾನವನ್ನು ಪಡೆಯೋದ್ರ ಮೂಲಕ ಕಳಪೆಯ ಒಂದು ಪ್ರದರ್ಶನವನ್ನು ನೀಡುತ್ತೆ ಅಂತ ಹೇಳಲಾಗಿದೆ. ಅದೇ ರೀತಿ ಮುಂದಿನ ರಾಜ್ಯ ಮಣಿಪುರದಲ್ಲಿ ಏನು ವಿಧಾನಸಭೆಯಲ್ಲಿ BJP ಆಡಳಿತದ ನೇತೃತ್ವದ ಪಕ್ಷ ಆಡಳಿತದಲ್ಲಿದೆ. ಇಲ್ಲಿ ಈ ಬಾರಿ NDA ಮೈತ್ರಿಕೂಟಕ್ಕೆ ಯಾವುದೇ ಒಂದು ಸ್ಥಾನ ಲಭ್ಯವಾಗಲ್ಲ. ಆದರೆ ಇಂಡಿ ಮೈತ್ರಿಕೂಟ 2ಕ್ಕೆ2 ಸ್ಥಾನಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಸಾಧ್ಯತೆಗಳು ನಿಚ್ಚಳವಾಗಿದ್ದಾವೆ. ಯಾಕಂದರೆ ಇತ್ತೀಚೆಗೆ ಮಣಿಪುರದಲ್ಲಿ ನಡೆದಿರ್ತಕ್ಕಂಥ ಗಲಾಟೆ, ಅದೇ ರೀತಿ ಅತ್ಯಂತ ಚಿಕ್ಕ ರಾಜ್ಯ ಗೋವಾದಲ್ಲಿ ಕೂಡ BJP 2ಕ್ಕೆ2 ಸ್ಥಾನಗಳನ್ನು ಪಡೆಯೋದ್ರ ಮೂಲಕ ಕ್ಲೀನ್ ಸ್ವೀಪನ್ನು ಮಾಡುತ್ತೆ ಅಂತಕ್ಕಂಥ ವರದಿ ಈ ಒಂದು ಸಂಸ್ಥೆಗಳಿಂದ ಹೊರಬಿದ್ದಿದೆ. ಹಾಗೆಯೇ ಒಟ್ಟು ಈಶಾನ್ಯ ರಾಜ್ಯಗಳ 9 ಲೋಕಸಭಾ ಕ್ಷೇತ್ರಗಳ ಪೈಕಿ 9ಕ್ಕೆ 9 ಕ್ಷೇತ್ರಗಳನ್ನು NDA ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಒಂದು ವರದಿ ಈ ಸಂಸ್ಥೆಗಳಿಂದ ಬಂದಿದೆ. ಇಲ್ಲಿ ಇಂಡಿ ಮೈತ್ರಿಕೂಟ ಯಾವುದೇ ಒಂದು ಸ್ಥಾನಗಳನ್ನು ಪಡೆಯೋದಕ್ಕೆ ವಿಫಲವಾಗುತ್ತೆ ಅಂತಕ್ಕಂಥ ವರದಿ ಬಂದಿದೆ. ಅದೇ ರೀತಿ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 6 ಸ್ಥಾನಗಳ ಪೈಕಿ NDA 4 ಸ್ಥಾನಗಳನ್ನು, ಇಂಡಿ ಮೈತ್ರಿಕೂಟ 2 ಸ್ಥಾನಗಳನ್ನು ಪಡೆಯೋದ್ರ ಮೂಲಕ ಕೇಂದ್ರಾಡಳಿತದ ಪ್ರದೇಶಗಳಲ್ಲೂ ಕೂಡ NDA ಮೈತ್ರಿಕೂಟ
ತನ್ನ ಹಿಡಿತವನ್ನು ಬಿಗಿಗೊಳಿಸುತ್ತೆ ಅಂತಕ್ಕಂಥ ವರದಿ ನೀಡಲಾಗಿದೆ. ಒಟ್ಟಾರೆ 543 ಸ್ಥಾನಗಳಲ್ಲಿ ಈ ಬಾರಿ BJP ನೇತೃತ್ವದ NDA ಮೈತ್ರಿಕೂಟಕ್ಕೆ 318 ಸ್ಥಾನಗಳು, ಅದೇ ರೀತಿ ಕಾಂಗ್ರೆಸ್ ನೇತೃತ್ವದ INDIA ಮೈತ್ರಿಕೂಟಕ್ಕೆ 175 ಸ್ಥಾನಗಳು ಲಭ್ಯ ಆಗೋ ಸಂಭವ ಇದೆ. ಏನು ಕಳೆದ 2019ರ ಚುನಾವಣೆಯಲ್ಲಿ BJP ಸ್ವತಂತ್ರವಾಗಿ 303 ಸ್ಥಾನಗಳನ್ನು ಗೆದ್ದಿತ್ತು. ಆ ಒಂದು ಸ್ಥಾನಗಳಲ್ಲಿ ಸುಮಾರು 13 ಸ್ಥಾನಗಳನ್ನು ಕಳೆದುಕೊಂಡು ಈ ಬಾರಿ ಕೇವಲ 290 ಸ್ಥಾನಗಳಿಗೆ BJP ತೃಪ್ತಿಪಟ್ಟುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಆದರೆ ಆ ಕಳೆದ 2 ಸರ್ವೆ ಸಂಸ್ಥೆಗಳು ನೀಡಿದಂಥ ವರದಿಯಲ್ಲಿ BJP ಎಲ್ಲ ಸಾರ್ವಕಾಲಿಕ ದಾಖಲೆಯನ್ನು ಮಾಡೋದ್ರ ಮೂಲಕ 318ರಿಂದ 320 ಸ್ಥಾನಗಳನ್ನು ಪಡೆಯುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿತ್ತು. ಈ ಬಾರಿ ಕಾಂಗ್ರೆಸ್ ಸ್ವತಂತ್ರವಾಗಿ 66 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥ ಒಂದು ವರದಿ ಇದೀಗ ಲಭ್ಯವಾಗಿದೆ. ಕಳೆದ ಬಾರಿಯ 52 ಸ್ಥಾನಗಳಿಗಿಂತ ಉತ್ತಮ ಸಾಧನೆಯನ್ನು ಈ ಬಾರಿ ಕಾಂಗ್ರೆಸ್ ಮಾಡಲಿದೆ. ಅಧಿಕೃತ ವಿರೋಧ ಪಕ್ಷ ಸ್ಥಾನವನ್ನು ಈ ಬಾರಿ ಕಾಂಗ್ರೆಸ್ ಪಡೆಯುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿದೆ. ಇದೆಲ್ಲ ಒಟ್ಟಾರೆ ಈ ಒಂದು ಸಂಸ್ಥೆ ನೀಡಿರ್ತಕ್ಕಂಥ ವರದಿಯಲ್ಲಿ NDA ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. 3ನೇ ಬಾರಿ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಅಧಿಕಾರವನ್ನು ಸ್ವೀಕರಿಸ್ತಾರೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಆದರೆ BJP ಕಳೆದ ಬಾರಿಗಿಂತ ಸುಮಾರು 13 ಸ್ಥಾನಗಳನ್ನು ಕಳೆದುಕೊಂಡು ಹಿಂದಿನ ಬಾರಿಗಿಂತ ಸ್ವಲ್ಪ ಕಳಪೆ ಒಂದು ಸಾಧನೆಯನ್ನು ಮಾಡಲಿದೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಆದರೆ ಈ ಬಾರಿ ಕಾಂಗ್ರೆಸ್ ಏನು 10% ಸೀಟುಗಳನ್ನು ಪಡೆಯೋದ್ರ ಮೂಲಕ ಅಧಿಕೃತ ವಿರೋಧ ಪಕ್ಷವಾಗಿ ತನ್ನ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಹೌದು ಸ್ನೇಹಿತರೆ, ಕಳೆದ ಬಾರಿಗಿಂತ ಈ ಬಾರಿ 3ನೇ ಬಾರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ದೇಶದ ಪ್ರಧಾನಿ ಆಗ್ತಾರೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ. ಈ ಏನು ಸಿ ವೋಟರ್ಸ್ ಹಾಗೂ ABP ನ್ಯೂಸ್ ಕೊಟ್ಟಿದ್ದ ಟೈಮ್ಸ್ ನೌ ಸಂಸ್ಥೆ ಕೊಟ್ಟಿದ್ದಂತಹ ವರದಿಗಿಂತ ವಿಭಿನ್ನವಾದ ವರದಿಯನ್ನು ಈ ಒಂದು ಇಂಡಿಯಾ TV ಹಾಗೂ CNX ಸಂಸ್ಥೆಗಳು ನೀಡಿರ್ತಕ್ಕಂಥ ವರದಿಯಲ್ಲಿ ಬಂದಿದ್ದಾವೆ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.